ಬ್ಯಾಡ ಅನ್ನಂಗಿಲ್ಲ. ಆ ಸ್ಟೋರಿ ನೆನಪೈತಲ್ಲ ನಿಮ್ಗೆ? ಅವ್ರ ಸ್ಟೋರಿ ಹೇಳಿದ್ರು ಸತ್ಯ ಕಥೆ ಅಲ್ಲ. ಒಂದ್ ವೇಳೆ ಇತ್ತಂತಂದ್ರೆ ಅದು ಎಲ್ಲಿ ನಡೀತು ಯಾರು ಏನು ಅನ್ನೋದಂದ್ರೆ ಸ್ವಲ್ಪ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಕತಿ. ಜಸ್ಟ್ ಅದೊಂದು ಸ್ಟೋರಿ. ಈಗ ನನ್ನೊಂದು ಸ್ಟೋರಿ ಕೇಳಿ ಹೇಳ್ತೀನಿ. ಮಗ ಪ್ರೀತಿಯಿಂದ ಹೆಂಡತಿನ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಮನೆಗೆ ಕರ್ಕೊಂಡು ಬಂದ, ತಾಯಿ ಮುಂದೆ ತಂದು ನಿಂದ್ರಿಸಿದ. ತಾಯಿ ನೋಡಿದ್ಲು, ಇನ್ನೇನು ಮಗ ಕರ್ಕೊಂಬಂದಾನ. ಆತವ, ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಸೊಸಿಗೆ ಅತ್ತಿ ಕೇಳತ್ತಾಳ, ನಾನು ಸೋಫಾ ಮ್ಯಾಗ ಕೂತ್ರೆ ನೀ ಎಲ್ಲಿ ಕೊಡ್ತಿ? ಐರಿ ಅತ್ತಿಯರ, ನೀವು ಹಿರಿ ಮನುಷ್ಯರು, ನೀವು ಸೋಫಾ ಮ್ಯಾಗ ಕೂತ್ರೆ ನಿಮ್ಮ ಜೋಡಿ ನಾ ಹೆಂಗೆ ಕೊಡ್ರಿ? ನಾನು ಕೆಳಗೆ ನಿಮ್ಮ ಮುಂದೆ ಕುರ್ಚಿ ಮ್ಯಾಗ ಕೊಡ್ತೀನಿ ರೀ. ಹೌದಾ? ನಾನು ಕುರ್ಚಿ ಮ್ಯಾಗ ಕೂತ್ರೆ ನೀ ಎಲ್ಲಿ ಕೊಡ್ತಿ? ನೀವು ಕುರ್ಚಿ ಮ್ಯಾಗ ಕೂತ್ರೆ ನಾ ಕೆಳಗೆ ಚಾಪಿ ಮ್ಯಾಗ ಕೊಡ್ತೀನಿ ರೀ ಅಂದ. ಹೌದಾ? ನಾನು ಚಾಪಿ ಮ್ಯಾಗ ಕೂತ್ರೆ ನೀ ಎಲ್ಲಿ ಕೊಡ್ತಿ? ನೀವು ಚಾಪಿ ಮ್ಯಾಗ ಕೂತ್ರೆ ನಾನು ನೆಲದ ಮ್ಯಾಗ ಕೊಡ್ತೀನಿ ರೀ ಅಂದ. ನಾನಾ ನೆಲದ ಮ್ಯಾಗ ಕೂತ್ರೆ ನೀ ಎಲ್ಲಿ ಕೊಡ್ತಿ ಅಂತ ಕೇಳಿದ. ನೀವು ನೆಲದ ಮ್ಯಾಗ ಕೂತ್ರೆ ಮತ್ತು ನಾ ಏನು ಮಾಡ್ರಿ, ಒಂದು 2 ಫೂಟ್ ತೆಗ್ ತೋಡಿ ಆ ತೆಗ್ನಾಗ ಕುಂದಿರ್ತೀನಿ ರೀ ಅಂದತ್ತ ಸೊಸಿ. ಅತ್ತೆ ಏನಂದತ್ತ, ನಾನಾ ತೆಗ್ನಾಗ ಕೂತ್ರೆ ನೀ ಎಲ್ಲಿ ಕೊಡ್ತಿ ಅಂದತ್ತ. ಮತ್ತು ಇನ್ನೇನು ಮಾಡ್ತಿ, ನೀವು ಮಣ್ಣು ಹಾಕಿ ನಾ ಮ್ಯಾಗ ಕೊಡ್ತೀನಿ ಅಂದತ್ತ. ಅಂದ್ರೆ ಪ್ರಶ್ನೆ ಕೇಳೋದಕ್ಕೂ ಒಂದು ಮಿತಿ ಬೇಕು ಅತ್ತಿಗೆ. ಹಂಗಂದ್ರೆ ಮೇಡಮ್ ಅವ್ರು ಹಾಡು ಹಾಡೋರಂಗಂದ್ರೆ ಸಾಕಷ್ಟು ಹಾಡು, ನಾನು ಒಂದು 100 ಹಾಡು ಹಾಡ್ಬೋದು, ಕಥೆನೇ ಹೇಳ್ಬೋದು, ಕಾಲ್ಪನಿಕ ಕಥೆಗಳು. ಆದ್ರೆ ಈಗ ನಾ ಹೇಳ್ತೀನಿ ನೋಡ್ರಿ ಸತ್ಯದ ಕತೆ. ಯಾಕಂದ್ರೆ ಕಾಲ್ಪನಿಕ ಕಥೆಗಳು ಬದುಕಾಗಂಗಿಲ್ಲ. ಎಷ್ಟೊಂದು ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗಿ ದಿನನಿತ್ಯ ಪೇಪರ್ ಓದ್ತೀರಿ, ಆಮೇಲೆ TV ಒಳಗೆ ನ್ಯೂಸ್ ನೋಡ್ತೀರಿ. ಏನಾಗಿರ್ತೈತಂದ್ರೆ ಎತ್ತರ ಹೆಣ್ಣು ಮಕ್ಕಳನ್ನ ಬೆಳೆಸಿರ್ತೀವಿ ನಾವು. ಬೆಳೆಸಿ ಗಂಡನ ಮನೆಗೆ ಎದಕ್ಕೆ ಕಳಿಸ್ತೀವಂದ್ರೆ ಬದುಕು ಕಟ್ಕೊಳ್ಳಿ. ಹೆಣ್ಣು ಮಕ್ಕಳು ಬದುಕಿ ಭಾಳ ಬೇಕು, ಗಂಡನ ಮನೆ ಸೇರಬೇಕು ಅಂತ ಆಸೆಯಿಂದ ಕಳಿಸಿದ್ರೆ ಆ ಅತ್ತಿ ಅಂತಕ್ಕಂಥ ಸ್ತ್ರೀ ಏನು ಮಾಡ್ತಾ ಅಂತಂದ್ರೆ ತಾನು ಒಂದು ಸೊಸೆಯಾಗಿ ಆ ಮನೆಗೆ ಬಂದಿದ್ದನ್ನು ಮರೆತು ಸೊಸೆಗೆ ಕಿರುಕುಳ ಕೊಡ್ತಾರೆ. ಯಾವ ರೀತಿ ಕಿರುಕುಳ ರೀ? ಎಲ್ಲರಿಗೂ ಗೊತ್ತಿದ್ದ ವಿಷಯ, ವರದಕ್ಷಿಣೆ ಕಿರುಕುಳ. ಸಾಕಷ್ಟು ಶ್ರೀಮಂತರು ಇರ್ತಾರ, ಆದರೂ ಆಸೆ ಹೋಗಿರಂಗಿಲ್ಲ. ವರದಕ್ಷಿಣೆ ಕಿರುಕುಳಾಗ ಎಷ್ಟೋ ಮಂದಿ ಅವರ ನೊಂದು ಅವರೇ ನೇಣು ಹಾಕೊಂಡಿರ್ತಾರ, ಇಲ್ಲ ಇವರ ಬೆಂಕಿ ಹಚ್ಚಿರ್ತಾರ ಅತ್ತಿಗಳು. ಅಂತ ಉದಾಹರಣೆಗಳು ಸಾಕಷ್ಟು ನಾವು ನೋಡ್ತೀವಿ. ಅಲ್ಲದೆ ಇನ್ನೂ ಎಷ್ಟಾಗಿರ್ತಾವ ಅಂತಂದ್ರೆ ಬಹಳಷ್ಟು ಹೆಣ್ಣು ಮಕ್ಕಳು ಯಾವ ರೀತಿ ನೊಂದಿರ್ತಾರ ಅನ್ನೋದಕ್ಕೆ ಒಂದು ಇದು ಐತಿ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ಅತ್ತೆ ಕಾಟ ಇರದ ಮನೆಯಿಲ್ಲ, ಒಂದು ಮನೆ ಇಲ್ಲ. ಒಪ್ಕೋತೀರಿ? ಯಾಕಂತಂದ್ರೆ ಪ್ರತಿ ಹೆಣ್ಣು ಮಕ್ಕಳಿಗೆ ಏನಾಗೈತೆ ಅಂತಂದ್ರೆ ಬದುಕು ಕಟ್ಕೊಳಕ್ಕೆ ಅತ್ತಿ ಅಂತಕ್ಕಂಥವ್ರು ಬಿಡ್ತಾ ಇಲ್ಲ. ಯಾಕಂತಂದ್ರೆ ಅವರು ಕೂಡ ನಾನು ಸೊಸೆಯಾಗಿ ಮನೆ ಬಂದಿನೊಂದು ಮರಿತಾರ. ಒಂದು ಜೋಕ್ ನೆನಪಾಕತ್ರಿ. ಹೆಂಗಂತಂದ್ರೆ ಮಗಳನ್ನ ಯಾವ ರೀತಿ ಅತ್ತಿ ನೋಡ್ತಾಳ ಅಂತೇಳಿ. ಹೆಂಗಂತಂದ್ರೆ ಅದೇ ಅತ್ತಿ ನೋಡ್ರಿ, ಮಗಳು ಒಂದು ದಿವಸ ಮಗಳು ಬರ್ತಾಳಂತ ಹಾದಿ ಕಾಯ್ಕೋತ ನಿಂತಿರ್ತಾಳೆ. ನಮ್ಮ ಅತ್ತೆ ಡೈಲಿ ನಾನು ಫಸ್ಟ್ ಎದ್ದು ಎಲ್ಲ ಅಡುಗೆ ಮಾಡ್ತಾನೆ, ನಮ್ಮೆಲ್ಲ ಮಣ್ಕೊಂಡ್ಬಿಡಕ್ಕೆ. ನಾ 7 ಎಷ್ಟು ಜಲ್ದಿ ಎದ್ದಾಳ. ಹಿಂಗೆ ನೋಡ್ತಾಳ, ಮನ್ಯಾಗ ಮುಷ್ಟಾನ ಭೋಜನ ಮಾಡಿರ್ತಾರೆ. ಹೋಳ್ಗೆ ಮಾಡಿರ್ತಾಳ, ಕಟ್ಟಿನ ಸಾರು ಮಾಡಿರ್ತಾಳ, ಪಲ್ಯ ಮಾಡಿರ್ತಾಳ, ಸ್ಯಾಂಡ್ಗಿ, ಹಪ್ಪಳ, ಕುರುಡ್ಗಿ ಎಲ್ಲ ಮಾಡಿರ್ತಾಳೆ. ಆ ಸೊಸಿ ಬಂದು ಗಾಬ್ರೇಕತ್ತೆ. ಏನು ರೀ ಅತ್ತಿ ಇವತ್ತು ಏನು ವಿಶೇಷ, ಇಷ್ಟೆಲ್ಲ ಮಾಡಿರಲ್ಲ? ಯಾಕೆ ಮಾಡಬಾರ್ದಾನೆ? ಸುಮ್ಕೊಂಡ್ರೆ ನನ್ನ ಮಗಳು ಬರಾಕತ್ತಾಳ ಇಲ್ಲಿ. ಹೌದ್ರಿ ಅತ್ತಿ, ಇದು ಗಾಬ್ರಿ ಆತ ಸೊಸಿ. ಯವ್ವ ಅತ್ತಿದ ಈ ನಮ್ಮನೆ ಕಾಟ ನಾನು ತಡ್ಕೊಳಕ್ಕಾಗೋದು. ಇನ್ನಾಕಿ ಮಗಳು ಬೇಕು ಅಂದ್ರೆ ಇಬ್ಬರು ಕೂಡ ನನ್ನ ಜೀವ ಹೆಂಡು ಹಿಪ್ಪಿ ಮಾಡ್ತಾರೆ. ಇವ್ವ ಗಾಬ್ರಿ ನಿಂತ್ಬಿಟ್ಲು ಅತ್ತಿ. ಮತ್ತೆ ಬಾಗಿಲ್ಗೆ ಹೋಗಿ ನಿಂತು ಏನು ಅನ್ನಕತ್ಲು, ಅಲ್ಲಿ ಯಾಕೆ ನಿಂತ್ರೆ ಮಗಳು ಕಾಯ್ಕೋತಿತ್ತು. ಬಂದ್ಲ ಮಗಳು, ತಲೆ ಮ್ಯಾಗ ಒಂದು ಗಂಟೆ ಟ್ರಂಕ್, ಕೈಯಾಗ ಒಂದು ಮಗಳು. ಹೆಂಗೆ ಬಂದ್ಲ? ಯವ್ವ ಅವ್ವ ಸೊಸೆ ಏನೇ ಅಂದರು ನೀ ನನ್ನ ದೇವರು, ಅವ್ವ ಸೊಸೆ ಏನೇ ಅಂದರು ನೀ ನನ್ನ ದೇವರು ಅಂತ ಬಂದ್ಲ. ಆಕಿ ಮಗಳೇ ಮಗಳೇ ಬಾರೆ ಲಗೇಜ್ ಅನ್ನುತ್ತಾರೆ ಸೊಸೆಗೆ ಹೊರಿಸುವೆ, ಮಗಳೇ ಮಗಳೇ ಬಾರೆ ಲಗೇಜ್ ಅನ್ನುತ್ತಾರೆ ಸೊಸೆಗೆ ಹೊರಿಸುವೆ, ಅವಳ ತಲೆ ಮೇಲೆ ಇರಿಸುವೆ. ನೋಡ್ರಿ, ಮಗಳಿಗೊಂಥರ ಸೊಸೆಗೊಂಥರ ಮಾಡ್ತಾಳಂತಂದ್ರೆ ಈ ತಾರತಮ್ಯ ಸೊಸೆಯಲ್ಲಿ ಅತ್ತಿ ಅಂತ ಇರ್ಬೇಕಾದ್ರೆ ಅತ್ತಿ ಮನೆ ಆಧಾರ ಸ್ತಂಭ ಹೆಂಗಾಗ್ತಾಳ, ಎಲ್ಲ ಸಹಿಸ್ಕೊಂಡಿರ್ತಕ್ಕಂಥ ಆ ಸೊಸೆ ಮಾತ್ರ ಆಧಾರ ಸ್ತಂಭ ಆಗ್ತಾಳಂತ ಇದು ನನ್ನ ವಾದ. ಒಂದು ದೊಡ್ಡ ಚಪ್ಪಾಳೆ ಬರಲಿ ರುದ್ರಮ್ಮ ಮೇಡಮ್ ಅವರಿಗೆ.